ನಮಸ್ತೆ ವೀಕ್ಷಕರೇ, ಇದು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ 597ನೇ ಸಂಚಿಕೆ. ಈ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಮತ್ತು ನಮ್ಮ ಚಾನಲಿಗೆ ಮೋಟಿವೇಶನ್ ಅನ್ನೋದನ್ನು ಯಾವತ್ತಿಗೂ ಮರಿಬೇಡಿ. ಹಿಂದಿನ ಸಂಚಿಕೆಯಲ್ಲಿ ನೀವು ನೋಡಿರ್ಬೋದು, ಅಶ್ವಿನಿ ಅಥವಾ ಮನಸ್ವಿನಿ ಮಾಡಿರೋ ತಪ್ಪುಗಳು ಹೊರಗೆ ಬಂದಿರುತ್ತೆ, ಅವಳ ಹಗರಣಗಳು ಹೊರಗೆ ಬಂದಿರುತ್ತೆ, ಅವಳು ಮಾಡಿದಂತಹ ಮೋಸ ಹೊರಗೆ ಬಂದಿರುತ್ತೆ. ಇದಕ್ಕೆಲ್ಲ ಯಾರು ಕಾರಣ ಅಂದರೆ ಅದು ನಮ್ಮ ಸತ್ಯ. ಯಾಕಂದರೆ ಅವನು ಆ ನಕಲಿ ಪೇಪರ್ನ ಇಟ್ಟು ಇವಳ ಮೋಸ ಎಲ್ಲನೂ ಬಯಲು ಮಾಡೋದಕ್ಕೆ ಹೆಲ್ಪ್ ಮಾಡಿರ್ತಾನೆ. ಆ ಪಲ್ಲವಿಯನ್ನು ಮನೆ ಕೆಲಸದವಳ ಹತ್ರ ಪೇಪರ್ ಕೊಟ್ಟು ಇಷ್ಟು ವಿಷಯ ಎಲ್ಲನೂ ಮನೆಯವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ. ಅದು ನ್ಯಾಚುರಲಾಗಿ ನಡೀತು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಇದ್ರ ಕೈವಾಡ ಇದ್ದಿದ್ದು ನಮ್ಮ ಸತ್ಯನ ಕೈವಾಡ, ಸತ್ಯಣ್ಣಂದು. ಇದನ್ನು ಎಲ್ಲನೂ ಓಪನಾಗಿ ಅವನು ನಮ್ಮ ಅಜಿತ ಹಾಗೆ ಭೂಮಿ ಮುಂದೆ ಒಪ್ಕೊತಾನೆ, ಏನೇನಾಯಿತು, ಏನೇನು ವಿಷಯ ನಡೀತು ಅಂತ. ಏನಂದರೆ ಆ ನಕಲಿ ಪತ್ರನ ಅವನು ಪಲ್ಲವಿ ಅನ್ನೋ ಮನೆ ಕೆಲಸದವಳ ಹತ್ರ ಕೊಟ್ಟು ಇದನ್ನು ಮನೆಯವರಿಗೆ ಯಾವಾಗಾದರೂ ಒಂದು ಟೈಮಲ್ಲಿ ನೀನು ತಲುಪಿಸ್ಬೇಕು ಅಂತ ಅವನು ಹೇಳಿರ್ತಾನೆ. ಅದಾದ ಮೇಲೆ ಏನಾಗುತ್ತೆ, ಇಲ್ಲಿ ನಮ್ಮ ಸಂಗೀತ ಅವರಿಗೆ ಎಚ್ಚರ ಆಗಿರುತ್ತೆ. ಅದ್ರ ಜೊತೆಗೆ ಅವರ ವಿಚಾರಣೆ ಕೂಡ ನಡೀತಿರುತ್ತೆ. ಏನಾಯಿತು, ಯಾಕೆ ಹೀಗಾಯಿತು, ಈ ಥರದ್ದು ತುಂಬ ವಿಷಯಗಳೆಲ್ಲ ಬರ್ತಿರೋ ಸಮಯಕ್ಕೆ ಏನಾಗುತ್ತೆ, ಪಲ್ಲವಿ ಬಂದು ಪೇಪರ್ನ ತೋರ್ಸೋಕ್ಕೆ ಅಂತ ಬರ್ತಾಳೆ. ಆವಾಗ ಮನಸ್ವಿನಿ ಏನು ಮಾಡ್ತಾಳೆ, ಪೇಪರ್ ಇಟ್ಕೊಂಡು ಇದೆ ಇವ್ರದ್ದು ಕಾಂಟ್ರಾಕ್ಟ್ ಮ್ಯಾರೇಜು, ಇದು ಡ್ಯೂಪ್ಲಿಕೇಟ್ ಮ್ಯಾರೇಜು, ಇದು ಕಾಂಟ್ರಾಕ್ಟ್ ಬೇಸಿಸ್ ಮ್ಯಾರೇಜು, ಹೀಗೆಲ್ಲ ಓಪನಾಗಿ ಏನೇನೋ ಹೇಳ್ತಾಳೆ. ಬಟ್ ಲೆಟ್ರಲ್ಲಿ ಬೇರೆ ಇರುತ್ತೆ. ಆವಾಗ ಅವಳ ಅಷ್ಟು ಹಗರಣಗಳು ಓಪನಾಗಿ ಗೊತ್ತಾಗುತ್ತೆ. ಅವಳು ಮಾಡಿದಂತಹ ಮೋಸ ಮನೆಯವರೆಲ್ಲರಿಗೂ ಗೊತ್ತಾಗುತ್ತೆ. ಅದಾದ ಮೇಲೆ ಇದನ್ನೆಲ್ಲನೂ ಸತ್ಯ ಬಿಡಿಯಾಗಿ ಬಿಡಿಸಿ ನಮ್ಮ ಭೂಮಿಯಾಗಿ ಅಜಿತನಿಗೆ ಹೇಳಿದಾಗ ಅಜಿತನಿಗೆ ಅರ್ಥ ಆಗುತ್ತೆ, ಓಕೆ ಈ ಥರ ನಡೆದಿದ್ದು ಅಂತ. ಅದಾದಮೇಲೆ ಅಜಿತ ಹೇಳ್ತಾನೆ, ಸದ್ಯ ಹೆಂಗೋ ಸತ್ಯಣ್ಣ ಬಂದಿದ್ದು ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಹೋದಂಗೆ ಹೊರಟೈತಲ್ಲ, ಬಿಡಿ ಏನೋ ಆಯ್ತಲ್ಲ ಅಂತ. ಅವನು ಹಂಗೆ ಅಂದು ಇನ್ನೇನೋ ಹೊರಡೋಕ್ಕೆ ಅಂತ ಹಿಂದೆ ತಿರುಗ್ತಾನೆ. ಆ ಸಮಯಕ್ಕೆ ನಮ್ಮ ಸತ್ಯಣ್ಣ ಏನು ಮಾಡ್ತಾರೆ, ನಿಲ್ಲಿಸ್ತಾರೆ. ಏನೋ ಅಜಿತ ಹೋಗ್ತಿದ್ಯಾ ಅಂತ. ಅದಕ್ಕೆ ಅಜಿತ್ ಕೇಳ್ತಾನೆ, ಇನ್ನೇನು ಮಾಡಬೇಕಿತ್ತು ಅಂತ. ಆವಾಗ ಸತ್ಯಣ್ಣ ಹೇಳ್ತಾರೆ, ಅಲ್ಲ ಕಣೋ, ಇಷ್ಟೊಂದು ದೊಡ್ಡ ತಲೆನೋವನ್ನ ನಾನು ಇಷ್ಟು ಈಸಿಯಾಗಿ ಹೋಗಿಸ್ಕೊಟ್ಟಿದ್ದೀನಿ, ಒಂದು ಚೂರು ಯಾರಿಗೂ ಏನೂ ಇದಾಗದೇ ಇರೋ ಥರ ಅವಳು ಮಾಡಿರೋ ಮೋಸದನ್ನು ಕೂಡ ಗೊತ್ತಾಗೋ ಹಾಗೆ ಮಾಡಿದ್ದೀನಿ. ನೀನು ನೋಡಿದ್ರೆ ಒಂದು ಥ್ಯಾಂಕ್ಸು ಹೇಳದೆ ಹೋಗ್ತಿದೆಯಲ್ಲೋ ಅಂತ ಅಂದಿದ ತಕ್ಷಣ ಅಜಿತ ಒಂದು ಮಾತು ಹೇಳ್ತಾನೆ. ಏನಂದರೆ, ನಮ್ಮ ಕಾಂಟ್ರಾಕ್ಟ್ ಮದುವೆ ವಿಷಯ ಯಾರು ಬಯಲು ಮಾಡಲಿಲ್ಲ ಅಂದಿದ್ರೆ ಅಂತಲೇ ಅದು ಇಂಡೈರೆಕ್ಟಾಗಿ ಭೂಮಿಗೆ ಹೇಳ್ತಿರೋದು ಅನ್ನೋದು ಭೂಮಿಗೆ ಗೊತ್ತಾಗುತ್ತೆ. ಪಾಪ ಭೂಮಿ ಮುಖ ಅಲ್ಲಿ ತುಂಬ ಚಿಕ್ಕದಾಗತ್ತೆ. ಬಯಲು ಮಾಡಲಿಲ್ಲ ಅಂತಂದಿದ್ರೆ ಇವತ್ತು ಈ ಥರದ್ದು ಹರಸಾಹಸ ಪಡುವಂಥ ವಿಷಯನೇ ಇರಲಿಲ್ಲ ನೀವು. ಆದರೂ ಏನು ಮಾಡೋದು, ಬೈದವೇ ಹೆಲ್ಪ್ ಮಾಡಿದ್ರೆ ಥ್ಯಾಂಕ್ ಯು ಅಂತ ಹೇಳ್ತಾನೆ. ಅದಾದಮೇಲೆ ಸತ್ಯಣ್ಣ ಹೇಳ್ತಾನೆ, ಇಷ್ಟು ಸಾಕಾಗಲ್ಲ ನನಗೆ ಅಂತ. ಅದಕ್ಕೆ ಅಜಿತ ಮುಖ ಒಂಥರ ಮಾಡಿಕೊಂಡು, ಇನ್ನೇನು ಬೇಕು ನಿಮಗೆ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಸತ್ಯಣ್ಣ ಹೇಳ್ತಾನೆ, ಇಲ್ಲ ಸಂಗೀತ ಅಮ್ಮನವರಿಗೆ ಬೇಗ ಹುಷಾರಾಗೋಕ್ಕೆ ಆಟ ಆಡೋಕ್ಕೊಂದು ಮಗು ಬೇಕಂತೆ ಅಂತ. ಅವನು ಅದನ್ನು ಯಾವ ಅರ್ಥದಲ್ಲಿ ಹೇಳ್ತಾನೆ ಅಂದರೆ ಫನ್ ಅರ್ಥದಲ್ಲಿ ಹೇಳ್ತಾನೆ ಅಥವಾ ಇದರಲ್ಲಿ ಹೇಳ್ತಾನೆ ಅನ್ನೋದು ಮುಖ್ಯ ಅಲ್ಲ. ಬಟ್ ಅಜಿತ ಹಾಗೆ ಭೂಮಿ ಮಧ್ಯೆ ಆಗೋ ವಿಷಯಗಳನ್ನು ತುಂಬ ಇಂಪಾರ್ಟೆಂಟಲ್ಲಿ ಆಗುತ್ತೆ. ಯಾಕಂದರೆ ಈ ಮಾತು ಕೇಳಿದ ತಕ್ಷಣ ಅಜಿತನಿಗೆ ಇಲ್ಲಿಲ್ಲದೆ ಇರೋ ಕೋಪ ಬಂದುಬಿಡುತ್ತೆ. ಪಾಪ ಸತ್ಯಣ್ಣ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನು ಏನು ಮಾತಾಡೋದು ಸುಮ್ಮನೆ ಕದ್ಬಗ್ಸ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಈ ಕಡೆ ಭೂಮಿ ಕೂಡ ಹೋಗೋಕ್ಕೆ ಅಂತ ನಿಂತ್ಕೊತಾಳೆ. ಅದೇ ಸಮಯಕ್ಕೆ ಸತ್ಯಣ್ಣ ಮತ್ತೆ ನಿಲ್ಸ್ಕೊತಾರೆ. ನೋಡು ಹೇಗೆ ಹೋಗ್ತಿದ್ದಾನೆ, ನೀನು ನಿಂತ್ಕೊ, ನೀನು ಎಲ್ಲಿಗೆ ಹೋಗ್ತಿದ್ಯಾ ಅಂತ. ಅದಾದಮೇಲೆ ಕೇಳ್ತಾರೆ ಸತ್ಯಣ್ಣ, ಎಲ್ಲಿಗೆ ಹೋಗ್ತಿದ್ಯಾ ನೀನು ಅಂತ. ಭೂಮಿ ಹೇಳ್ತಾಳೆ, ನನ್ನ ದಾರಿ ನಾನು ನೋಡ್ಕೊಂಡು ಹೋಗ್ತಿದ್ದೀನಿ ಅಂತ. ಅದಕ್ಕೆ ಸತ್ಯಣ್ಣ ಹೇಳ್ತಾರೆ, ನಿನ್ನ ದಾರಿ ಯಾವುದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ಬಾ ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಪಾಪ ಭೂಮಿಗೆ ಕನ್ಫ್ಯೂಷನ್ ಆಗುತ್ತೆ, ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಸತ್ಯಣ್ಣ ಏನು ಹೇಳ್ತಿದ್ರ ಅಂತ ಅವಳು ಮತ್ತೆ ಕೇಳ್ತಾಳೆ. ಆದರೆ ಸತ್ಯ ಏನೂ ಮಾತಾಡೋದಿಲ್ಲ. ಡೈರೆಕ್ಟಾಗಿ ಅವಳು ಕೈ ಹಿಡ್ಕೊಂಡು ಎಳ್ಕೊಂಡು ಆಪ್ರೇಷನ್ ಥಿಯೇಟ್ರಿಗೆ, ಅಂದರೆ ಎಲ್ಲಿ ಅವ್ರನ್ನ ಸಂಗೀತ ಅವರಿದ್ದರೂ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಾನೆ. ಅದೇ ಸಮಯಕ್ಕೆ ಮನೆಯವರೆಲ್ಲರೂ ಒಟ್ಟಾಗಿ ಅದೇ ಜಾಗಕ್ಕೆ ಬರ್ತಾರೆ. ಬಂದಾಗ ಸಂಗೀತ ಅವರಿಗೆ ಎಚ್ಚರ ಕೂಡ ಆಗಿರುತ್ತೆ. ಅವ್ರು ಯೋಚನೆ ಮಾಡ್ತಿರ್ತಾರೆ, ಯಾಕೆ ಮನೆಯವ್ರು ಯಾರೂ ಇಲ್ಲ ಅಂತ. ಎಲ್ಲರೂ ಬಂದಿದ್ದನ್ನ ನೋಡಿ ಕೇಳ್ತಾರೆ, ಅವರು ಎಲ್ಲಿ ಹೋಗ್ಬಿಟ್ಟಿದ್ರಿ ಎಲ್ಲರೂ, ಕಾಫಿ ಅಂದ್ಬಿಟ್ಟು ನನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರಲ್ಲ, ನನಗೆ ಎಷ್ಟು ಭಯ ಇದು ಗೊತ್ತಾ, ನೀವೆಲ್ಲರೂ ಇಲ್ಲದೆ ಇರೋದು ನೋಡಿ ಅಂತ. ಆವಾಗ ಮನೆಯವರೆಲ್ಲರೂ ಹೇಳ್ತಾರೆ, ನಮಗೇನು ಗೊತ್ತಾಗಲ್ವಾ, ನಾನು ಒಬ್ಬಳೇ ಬಿಟ್ಬಿಟ್ಟು ಹೋಗ್ಬಿಡೋಕ್ಕೆ, ಇಲ್ಲೇ ಹೋಗಿದ್ವು ಅಂತ. ಅದಾದಮೇಲೆ ಸಂಗೀತ ಅವ್ರು ಕೇಳ್ತಾರೆ, ಎಲ್ಲಿ ಹೋಗಿದ್ರಿ ನೀವು, ಹೇಳಿ ನನಗೆ ಎಲ್ಲಿ ಹೋಗಿದ್ರಿ ಅಂತ. ಆವಾಗ ಎಲ್ಲರೂ ಒಂಥರ ಫುಲ್ ಸೈಲೆಂಟಾಗಿರ್ತಾರೆ, ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಅದೇ ಟೈಮ್ಗೆ ನಚಿಕೇತ ಸ್ವಲ್ಪ ಅವ್ನ ಬುದ್ಧಿನ ಉಪಯೋಗಿಸಿ, ಇಲ್ಲ ಅಮ್ಮ, ಏನಂದರೆ ರಾತ್ರಿ ನಿನ್ನ ಜೊತೆ ಯಾರು ಹುಡ್ಕೋಬೇಕು ಅಂತ ಎಲ್ಲರೂ ಡಿಸ್ಕಷನ್ ಮಾಡ್ತಿದ್ವು ಅಂತ. ಆವಾಗ ಸಂಗೀತ ಅವ್ರು ಹೇಳ್ತಾರೆ, ಅಯ್ಯೋ ನನ್ನೇ ಕೇಳಿದರೆ ನಾನೇ ಹೇಳ್ತಿದ್ನಲ್ಲ ಅಂತ. ಸರಿ, ಯಾರು ಉಳ್ಕೋಬೇಕು ಅಂತಂದಾಗ ಅವ್ರು ಹೇಳ್ತಾರೆ, ಯಾರು ಬೇಡ, ನಿಮ್ಮಪ್ಪ ಉಳ್ಕೊಳ್ಳಿ ಅಂತ. ಪಾಪ ಎಲ್ಲರೂ ಅಂತಾರೆ. ಆವಾಗ ಸಂಗೀತ ಅವ್ರು ನಕ್ಬಿಟ್ಟು, ನಿಮ್ಮ ಅಪ್ಪನ ಜೊತೆಗೆ ಅಪ್ಪನೂ ಉಳ್ಕೊಳ್ಳಿ, ನನಗೆ ಅಷ್ಟೇ ಸಾಕು ಅಂತ.
ಸರಿ ಆಯಿತು ಅಂತ ಹೇಳ್ತಾರೆ. ಇನ್ನೇನು ಎಲ್ಲರೂ ಹೊರಡಬೇಕು ಅನ್ನೋ ಟೈಮ್ಗೆ ಏನಾಗುತ್ತೆ, ಭೂಮಿ ಅಂತಾರೆ. ಆವಾಗ ಭೂಮಿ ಹತ್ರಕ್ಕೆ ಬಂದ್ಬಿಟ್ಟು ಏನತ್ತೆ ಅಂತ ಕೇಳ್ತಾಳೆ. ಆವಾಗ ಅವರು ಹತ್ರಕ್ಕೆ ಕರೆದು ಏನಂತಾರೆ, ಭೂಮಿ ನನಗೆ ದಾಳಿಂಬೆ ಜ್ಯೂಸ್ ಕುಡಿಬೇಕು ಅನಿಸ್ತಿದೆ ಭೂಮಿ ಅಂತ. ಆವಾಗ ಭೂಮಿ ಹೇಳ್ತಾಳೆ, ಸರಿ ಆಯ್ತು ಇವಾಗಲೇ ಹೋಗಿ ತಗೊಬಂದ್ಬಿಡ್ತೀನಿ ಅಂತ ಹಿಂಗೆ ಹೋಗ್ತಿರ್ತಾಳೆ. ಅದೇ ಟೈಮಿಗೆ ಅವ್ರು ಮತ್ತೆ ಕೈ ಹಿಡ್ಕೊತಾರೆ. ಅಂಗಡಿಯಿಂದ ತರಿಸ್ಕೊಂಡು ಕುಡಿಯೋದು ನನಗೆ ಗೊತ್ತಾಗಲ್ವಾ, ನಾನು ಕೇಳಿದ್ದು ನಿನ್ನ ಕೈಯಾರೆ ಮಾಡಿರೋ ಜ್ಯೂಸ್ ಕುಡಿಬೇಕು ಅಂತ. ಹಾಗಂದಿದ ತಕ್ಷಣವೇ ಮನೆಯವ್ರಿಗೆಲ್ರಿಗೂ ಒಂಥರ ಆಗುತ್ತೆ, ಏನು ಸಡನ್ನಾಗಿ ಹೆಂಗೋ ಕೇಳ್ತಿದ್ದಾಳಲ್ಲ ಅಂತ. ಅದಾದಮೇಲೆ ಹೇಳ್ತಾರೆ, ಜ್ಯೂಸ್ ಜೊತೆಗೆ ನನಗೆ ನೀನು ತರಕಾರಿ ಎಲ್ಲ ಹಾಕ್ಬಿಟ್ಟು ಸೂಪ್ ಮಾಡ್ತಿದ್ದಲ್ಲ, ಅದಂದರೆ ನನಗೆ ತುಂಬ ಇಷ್ಟ, ಸೂಪ್ನು ಮಾಡ್ಕೊಂಬಂದ್ಬಿಡ್ತೀಯಾ ಅಂತ. ಅವಾಗ ಅವಳು ಸರಿ ಆಯಿತು ಮಾಡ್ಕೊಂಬರ್ತೀನಿ, ಏನೂ ತೊಂದರೆ ಇಲ್ಲ ಅಂತಂದಾಗ ನೆಕ್ಸ್ಟು ಸಂಗೀತ ಅವ್ರು ಹೇಳ್ತಾರೆ, ಇವಾಗ ನಿಧಾನಕ್ಕೆ ನಿನ್ನ ಗಂಡನ ಜೊತೆ ಹೋಗ್ಬಿಟ್ಟು ಮನೇಲಿ ನೀಟಾಗಿ ಮಾಡ್ಕೊಂಬ ಅಂತ. ಅದನ್ನು ಕೇಳಿದ ತಕ್ಷಣ ಭೂಮಿಗೆ ಒಂಥರ ಭಯ ಆಗುತ್ತೆ. ಯಾಕಂದರೆ ಭೂಮಿನ ಹೊರಗೆ ಕಳಿಸಿರೋ ವಿಷಯ ಪಾಪ ಸಂಗೀತಗೇನೂ ಗೊತ್ತೇ ಇರೋದಿಲ್ಲ. ಅವ್ರು ಕೋಮಾದಲ್ಲಿ ಇದ್ದಿದ್ದರಿಂದಾಗಿ ಅವ್ರಿಗೆ ಇಷ್ಟು ವಿಷಯಗಳು ಗೊತ್ತೇ ಇರೋದಿಲ್ಲ. ಅದಾದಮೇಲೆ ಅಜಿತ ಕೂಡ ಜಗಳ ಆಡ್ಕೊಂಡು ಮಾತಾಡಿಸದೇ ಇರೋ ವಿಷಯ ಕೂಡ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಭೂಮಿ ತುಂಬ ಶಾಕಾಗಿ ಅಜಿತ್ ಕಡೆ ನೋಡ್ತಾಳೆ, ಅಜಿತ್ ಬೇರೆ ಕಡೆ ನೋಡ್ತಿರ್ತಾನೆ. ಅದಾದಮೇಲೆ ಒಂದು ನಿಮಿಷ ಸಂಗೀತ ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ, ಏನು ಯಾಕೆ ಎಲ್ಲರೂ ಸೈಲೆಂಟಾಗಿದ್ದರೆ ಏನಾಗ್ತಿದೆ ಅಂತ. ಇದಾದಮೇಲೆ ನೆಕ್ಸ್ಟ್ ಅಜಿತ ಕರ್ಕೊಂಡು ಹೋಗ್ತಾನೆ ಅಥವಾ ಅಲ್ಲೇ ಬಿಟ್ಟು ಹೋಗ್ತಾನೆ, ಇದನ್ನೆಲ್ಲನೂ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು. ಶುಭ ದಿನ.